ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಒಂದು 2 ಸಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆನ್ ಮಾಡಿದೆ. ಆಮೇಲೆ ನಮ್ಮ ಕೌಶಿಕ್ ಆ ಕಡೆ ಈ ಕಡೆ ಸೌಂಡ್ ಮಾಡ್ತಾ ಇದ್ದ. ಗೆಜ್ಜೆ ಹಾಕೋದ್ರಿಂದ ಎಷ್ಟು ಬೆನಿಫಿಟ್ ಅಂದರೆ ಒಂಚೂರು ಸೌಂಡ್ ಮಾಡಿದ್ರೂ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೇ ಸರಿ ಹೋಗಿ ಎತ್ಕೊಂಡೇ ಬಂದ್ಬಿಟ್ಟೆ. ಎದ್ಬಿಟ್ಟು ಅಷ್ಟಕ್ಕೆ ಹೋಗ್ಬಿಟ್ಟು ಎತ್ಕೊಂಡು ಬಂದು ಇನ್ನೊಂದ್ಸಲಿ ಫಸ್ಟಿಂದ ಏನೋ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಒಂದು ನಿರ್ಧಾರನ ತಗೊಂಡಿದ್ದೆ ಏನಪ್ಪ ಅಂತ ನಾನು ಮುಂದೆ ಮುಂದೆ ಹೇಳ್ತಾ ಬರ್ತೀನಿ. ಇವತ್ತೊಂದು ಕುಕಿಂಗ್ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಏನಪ್ಪ ರೆಸಿಪಿ ಅಂತಂದರೆ ನೂಡಲ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಈವ್ನಿಂಗು ವಡೆನ ಮಾಡಿದ್ವಿ. ಸೊ ಅದರಿಂದ ಒಂದು ಸ್ವಲ್ಪ ರೈಸು ಮತ್ತು ರಸಮ್ ಇದೆ. ಸೊ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಇದು ಇನ್ನೊಂದು ಟೈಮ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಹಾಕಮ್ಮ ಹಾಯ್ ಮಾಡು, ನೋಡಿ ಈ ಕಡೆ ಹಾಯ್. ಅದಕ್ಕೇ ಸರಿ ಇವಾಗ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ನಲ್ಲ. ಸೊ ನಿಮಗೂ ಕೂಡ ರೆಸಿಪಿನ ತೋರಿಸೋಣ ಅಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ವೀಡಿಯೋಸ್ನೇ ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ ಆಮೇಲೆ ಹೋಗ್ತಾ ಹೋಗ್ತಾ. ಇವಾಗ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಸೊ ನೀರು ಕುದ್ದ ಮೇಲೆ ಇವಾಗ ನೂಡಲ್ಸ್ ಹಾಕಿ ಸ್ವಲ್ಪ ಉಪ್ಪು ಮತ್ತು ಸಾಲ್ಟ್ ಹಾಕಿ ಒಂದು 50% ಬೇಯಿಸ್ಕೊಬೇಕಷ್ಟೇ. ಜಾಸ್ತಿ ಬೇಯಿಸ್ಕೊಂಡ ಮೇಲೆ ಕಲಿಸ್ಬೇಕಾದ್ರೆ ಎಲ್ಲ ಮುದ್ದೆ ಮುದ್ದೆ ಆಗ್ಬಿಡುತ್ತೆ. ನಾನು ಕೂಡ ಒಂದು ಟೈಮ್ ಇದೇ ಥರ ಮಾಡಿ ಮುದ್ದೆ ಮುದ್ದೆ ಥರ ಆಗ್ಬಿಟ್ಟಿತ್ತು. ಸೊ ಅದರಿಂದ ಇವಾಗ ನೀರು ಕುದೀತಾ ಇದೆ. ಇವಾಗ ಮ್ಯಾಗಿನ ಹಾಕ್ಕೊಳ್ಳೋಣ ಬನ್ನಿ. ನಿಮ್ಗೆ ಯಾವುದು ಬ್ರ್ಯಾಂಡ್ ಇಷ್ಟ ಆಗುತ್ತೆ ಆ ಒಂದು ಬ್ರ್ಯಾಂಡ್ನ ಹಾಕೊಬೋದು. ಅದೇ ಹಾಕೋಬೇಕು ಇದೇ ಹಾಕೋಬೇಕು ಅಂತ ಏನೇ ಇಲ್ಲ. ಇವಾಗ ನೀರು ಕುದೀತಾ ಇದೆ, ಹಾಕ್ತೀನಿ. ಇಲ್ಲಿ ನಾನು ಫಸ್ಟ್ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಅದಕ್ಕೆ ಮ್ಯಾಗಿ ನೂಡಲ್ಸ್ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ನೀರು ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ನಾನು ಮ್ಯಾಗಿ ಏನಿದೆ ನೂಡಲ್ಸ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಏನಕ್ಕಪ್ಪ ನೀರಿಗೇ ಆಯಿಲ್ ಹಾಕಬೇಕಂದ್ರೆ ಮ್ಯಾಗಿ ಅಂಟ್ಕೋಬಾರ್ದು ಅಂತಂದ್ಬಿಟ್ಟು ಹಾಕಬೇಕು ಅಷ್ಟೇ. ಫಸ್ಟು ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು 50% ಬೇಯಿಸ್ಕೊತೀನಿ. ಇನ್ನೂ ಒಂದು 50% ಮಾಮೂಲಿ ಕುಕ್ ಮಾಡಬೇಕಾದ್ರೆ ಬೆಂದೋಗುತ್ತೆ. ಜಾಸ್ತಿ ಬೆಂದೋಗ್ಬಿಟ್ರೆ ಆಮೇಲೆ ಏನಾಗುತ್ತೆ ಅಂದರೆ ಎಲ್ಲ ಅಂಟ್ಕೊಂಬಿಡುತ್ತೆ. ಟ್ವಿಸ್ಟ್ ಮಾಡೋಕ್ಕಾಗಲ್ಲ. ಇದೆಲ್ಲ ಬೆಂದಮೇಲೆ ಒಗ್ಗರಣೆ ಆಗಿದ್ಮೇಲೆ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಅದರಿಂದ ಒಂದು 50% ಬೇಯಿಸ್ಕೊಂಡ್ರೆ ಸಾಕು. ನೋಡ್ಬೋದು ಈ ಥರ ಎಲ್ಲ ಬೆಂದಮೇಲೆ ಈ ಥರ ಆಗೋಗ್ಬಿಡುತ್ತೆ. ಸ್ವಲ್ಪ ಒಂದು 50% ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನೋಗ್ಲೇ ತೆಗೆದಾಕ್ಬಿಡ್ಬೇಕು. ಯಾವುದಾದ್ರೂ ಒಂದು ಪಾತ್ರೆಗೆ ಅದನ್ನು ನೀಟಾಗಿ ಏನು ನಮ್ಮ ಕಡೆ ಏನಂತೀವಿ ಅದಕ್ಕೆ ಅಂದರೆ ಜಾಲ್ರಿ ಅಂತ ಕರಿತಿರ್ತೀವಿ. ನನಗೆ ಗೊತ್ತಿಲ್ಲ. ಸ್ಟ್ರೈನರ್ ಅಂತಲೂ ಹೇಳ್ಬೋದು. ಯಾವುದು ಆದರೂ ನೀವು ಹಾಕ್ಕೊಬೋದು. ಇಲ್ಲಿ ನಾನು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೂಡಲ್ಸ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾಪ್ಸಿಕಮ್ ಬೇಕಾಗಿತ್ತು. ನಮ್ಮ ಮನೇಲಿ ನೋಡಿದ್ರೆ ಇದನ್ನು ನೂಡಲ್ಸ್ ಬೇರೆ ಬೇಯಿಸ್ಬಿಟ್ಟಿದ್ದೀನಿ. ತರಕಾರಿ ಏನಿದೆ ಅಂತಲೇ ನಾನು ನೋಡಿಲ್ಲ ಇದೆ ಅಂದ್ಕೊಂಡು. ಆಮೇಲೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಆ್ಯಸ್ ಯೂಶ್ವಲ್ ಇದೆಯಲ್ಲ, ನಮ್ಮ ಪಕ್ಕದ ಮನೇಲಿ ಹೋಗ್ಬಿಟ್ಟು ಇಸ್ಕೊಂಡು ಬಂದುಬಿಟ್ಟೆ. ಒಂದೆರಡು ಕ್ಯಾರೆಟು ಒಂದೆರಡು ಬೀನ್ಸ್ ಇಸ್ಕೊಂಬಂದೆ ಅಷ್ಟೇ. ಇನ್ನೇನು ಮಾಡಿಬಿಟ್ಟಿದ್ದೀನಿ. ಇನ್ನು ಅಷ್ಟೊತ್ತಲ್ಲಿ ಹೋಗ್ಬಿಟ್ಟು ತೊಗೊಂಬರೋಕ್ಕೂ ಆಗೋಲ್ಲ. ನಮ್ಮ ಮನೆಯವ್ರು ತೊಗೊಂಬಂದು ಮಾಡೋ ಅಷ್ಟ್ರಲ್ಲಿ ಲೇಟ್ ಆಗಿಬಿಡುತ್ತೆ. ಸರಿ ಇನ್ನು ಝೆಪ್ಟೋದಲ್ಲಿ ಮಾಡೋಣ. ಅದರಲ್ಲೂ ಒಂದು 20 ಮಿನಿಟ್ಸ್ ಬೇಕು. ಆಲ್ರೆಡಿ ಲೇಟ್ ಆಗಿದೆ. ಪಾಪು ಬೇರೆ ಊಟ ಮಾಡಿಸ್ಬೇಕಿತ್ತು. ಅವನಿಗೆ ಊಟ ಮಾಡಿಸಿ ಅವನಿಗೆ ತಿನ್ನಿಸಿ ಎಲ್ಲ ಮಾಡಿ ತಿನ್ನೋ ಅಷ್ಟರಲ್ಲಿ ಇನ್ನೂ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಥರ ಮಾಡಿದೆ. ನೀವು ಎಷ್ಟು ಜನ ನಿಮ್ಮ ಪಕ್ಕದ ಮನೇಲಿ ಏನಾದರೂ ಇಲ್ಲ ಅಂದರೆ ಎಮರ್ಜೆನ್ಸಿಗೆ ಈಸ್ಕೊತೀರಾ ಕಾಮೆಂಟ್ ಮಾಡಿ. ನಾನಂತೂ ಇಸ್ಕೊತೀನಪ್ಪ. ಅವರು ಅಷ್ಟೇ. ನಮ್ಮ ಮನೇಲಿಲ್ಲ ಅಂದರೆ ಅವ್ರ ಮನೇಲಿಲ್ಲ ಅಂದರೆ ನಮ್ಮ ಮನೇಲಿ ಇಸ್ಕೊತಾರೆ. ನಮ್ಮ ಮನೇಲಿಲ್ಲ ಅಂದರೆ ಅವ್ರ ಮನೇಲಿ ಇಸ್ಕೊತೀವಿ. ಆ ಥರ ಇಸ್ಕೋಬಾರ್ದು ಆ ಥರ ಈ ಥರ ಅಂತೇನಿಲ್ಲ. ಹಳ್ಳಿ ಕಡೆ ಮಾತ್ರ ಅಲ್ಲ, ನಾವು ಬ್ಯಾಂಗ್ಳೂರಲ್ಲೂ ಕೂಡ ಈ ಥರ ಈಸ್ಕೊತೀವಿ. ಅಂದರೆ ಪರಿಚಯ ಇದ್ದರೆ ತುಂಬ ಕ್ಲೋಸ್ ಇದ್ದರೆ ಮಾತ್ರ. ಇಲ್ಲ ಅಂತಂದರೆ ನಾವು ಈಸ್ಕೊಳ್ಳೋದಿಲ್ಲ. ಯಾರಾದರೂ ಅಷ್ಟೇ ತುಂಬ ಕ್ಲೋಸ್ ಇದ್ದರೆ ಮಾತ್ರ ಏನಾದರೂ ಬೇಕು ಎಮರ್ಜೆನ್ಸಿಗೆ ಅಂತಂದರೆ ಹೋಗಿ ತೊಗೊಳ್ಳೋ ಅಂಥದ್ದು. ಇಲ್ಲ ಅಂದರೆ ಇಲ್ಲ. ಇಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊಂಡಿದ್ದೀನಿ. ಒಂದು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕ್ಕೊಬೇಕು ಉಪ್ಪು. ಯಾಕೆ ಅಂತಂದರೆ ನಾನು ಆಲ್ರೆಡಿ ನೂಡಲ್ಸ್ಗೂ ಕೂಡ ಹಾಕಿದ್ನಲ್ಲ. ಇದಕ್ಕೇನಕ್ಕಪ್ಪ ಅಂತಂದರೆ ತರಕಾರಿಗೂ ಕೂಡ ಉಪ್ಪು ಹಿಡಿದ್ರೇ ಸ್ವಲ್ಪ ಟೇಸ್ಟ್ ಬರೋದು. ಅದರಿಂದ
ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಬೇಯಿಸ್ಕೊತಾ ಇದ್ದೀನಿ. ತುಂಬ ಏನು ಜಾಸ್ತಿ ಬೇಯಿಸ್ಕೊತಾ ಇಲ್ಲ. ಸ್ವಲ್ಪ ಕ್ರಂಚಿ ಕ್ರಂಚಿ ಥರನೇ ಇರಬೇಕು. ತುಂಬ ಬೆಂದೋದ್ರೂ ಚೆನ್ನಾಗಿರೋದಿಲ್ಲ. ಈರುಳ್ಳಿ ಆದ ನಂತರ ಇಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್‌ನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾಬೇಜ್ ಹಾಕ್ಕೊಬೋದು ಮತ್ತು ಸ್ಪ್ರಿಂಗ್ ಆನಿಯನ್ ಹಾಕ್ಕೊಬೋದು. ಆವಾಗ್ಲೂ ಚೆನ್ನಾಗಿರುತ್ತೆ. ಇವಾಗ ನಾನೇನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕೈಗೆ ಅಂಟ್ತಾ ಇತ್ತು. ಸೊ ಅವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ತಣ್ಣೀರು ಹಾಕ್ಕೊಬೇಕು. ತಣ್ಣೀರನ್ನ ಮೇಲ್ಗಡೆ ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಏನಾಗುತ್ತೆ ಅಂತಂದರೆ ನೀಟಾಗಿ ಬಿಡಿ ಬಿಡಿಯಾಗಿ ಬರುತ್ತೆ, ಅಂಟ್ಕೊಳ್ಳೋದಿಲ್ಲ. ಅಂಟ್ಕೊಂಡ್ರೆ ಮತ್ತೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಮತ್ತೆ ಮುದ್ದೆ ಥರ ಆಗಿಬಿಡುತ್ತೆ. ಅವಾಗ ಒಂಚೂರು ಚೆನ್ನಾಗಿಲ್ಲ. ಸಪೋಸ್ ಏನಾದರೂ ನೂಡಲ್ಸ್ ಸ್ವಲ್ಪ ಅಂಟ್ತಾ ಇದೆ, ಸ್ವಲ್ಪ ಲೇಟ್ ಆಯಿತು ಮಾಡೋದು, ನೂಡಲ್ಸ್ ಬೇಯಿಸಿಟ್ಟಿದ್ದೀನಿ ಅಂಟ್ತಾ ಇದೆ ಅಂತಂದರೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಡಿ, ಆವಾಗ ಸರಿ ಹೋಗ್ಬಿಡುತ್ತೆ. ಇದಕ್ಕೆ ನಾನು ಸೋಯಾ ಸಾಸ್ ಹಾಕ್ತಾಯಿಲ್ಲ. ಸೋಯಾ ಸಾಸು ಹಾಕಿದ್ರೆ ಸ್ವಲ್ಪ ಕಲರ್ ಬೇರೆ ಥರ ಬರುತ್ತೆ. ಇಲ್ಲಿ ನಾನು ಸೋಯಾ ಸಾಸ್ ನಮ್ಮನೇಲಿ ಇರ್ನೂ ಇಲ್ಲ, ನಾನು ಹಾಕೋಕ್ಕೂ ಹೋಗಿಲ್ಲ. ಇದಕ್ಕೆ ನಾರ್ಮಲಾಗಿ ಗ್ರೀನ್ ಸಾಸ್ ಹಾಕ್ಕೊಂಡಿದ್ದೀನಿ ಮತ್ತು ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ನಾರ್ಮಲಾಗಿ ಟೊಮೆಟೊ ಕೆಚಪ್ ಬರುತ್ತೆ ನೋಡಿ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ. ಬೇಕಂತಂದರೆ ನೀವು ನೋಡಿಕೊಂಡು ಉಪ್ಪನ್ನ ಈ ಟೈಮಲ್ಲಿ ಹಾಕ್ಕೊಬೋದು. ವಿನೆಗರ್ ಹಾಕಿಲ್ಲ. ನಾನು ಯಾವಾಗಲೂ ಅಷ್ಟೇ ನಮ್ಮನೇಲಿ ವಿನೆಗರ್ ಇಲ್ಲವೂ ಇಲ್ಲ, ನಾನು ಅದನ್ನು ಹಾಕೋದು ಇಲ್ಲ, ನಾನು ಯೂಸ್ ಮಾಡೋದಿಲ್ಲ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಅಂಥವ್ರು ಹಾಕ್ಕೊಬೋದು. ನಿಮ್ಗೇನಾದರೂ ಸಪೋಸ್ ಇಷ್ಟ ಆಯಿತು ಅಂದರೆ ನೀವು ಹಾಕ್ಕೊಳ್ಳಿ. ನಾನು ಹಾಕ್ಕೊಳ್ಳೋಕೆ ಹೋಗೋದಿಲ್ಲ. ಇದಕ್ಕೆ ನಾನು ಇನ್ನೊಂದು ಅಡಿಷ್ನಲ್ ಏನಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಅಂತಂದರೆ 1, 2, 3 ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಸೀರಿಯಸ್ಲಿ 1, 2, 3 ಮಸಾಲ ಫ್ರೈಡ್ ರೈಸ್ಗಾದ್ರೂ ಅಷ್ಟೇ, ನೂಡಲ್ಸ್ಗಾದ್ರೂ ಅಷ್ಟೇ 1, 2, 3 ಮಸಾಲಾನ ಒಂದು ಸತಿ ನೀವು ಆ್ಯಡ್ ಮಾಡಿ ನೋಡಿ. ಅದರ ರುಚಿನೇ ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ. ನಾರ್ಮಲಾಗಿ ನಾವು ಔಟ್ಸೈಡು ಏನು ಹೋಟೆಲಲ್ಲಿ ತಿಂತೀವಲ್ಲ ಅದೇ ರೀತಿ ಇರುತ್ತೆ. ಅಲ್ಲಿ ಯಾವ್ಯಾವ ಮಸಾಲ ಹಾಕ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಬಟ್ ಇಲ್ಲಿ 1, 2, 3 ಮಸಾಲ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ 1, 2, 3 ಮಸಾಲಾನ ತುಂಬ ರೆಸಿಪಿಗಳಿಗೆ ನಾವು ಯೂಸ್ ಮಾಡ್ಬೋದು. ಪೊಟೊಟೊ ಫ್ರೈ ಮಾಡಿಕೊಂಡ್ರೆ ಮಾಡ್ಕೊಬೋದು. ಕೆಲವೊಂದು ಫ್ರೈಗಳಿಗೆ ನಾವು ಈ ಒಂದು ಮಸಾಲಾನ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಬೇರೆ ಮಸಾಲ ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಇದು ಒಂದು ಹಾಕಿದ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲನೂ ಅಷ್ಟೇ ಫ್ರೈಡ್ ರೈಸ್ಗೂ ಹಾಕ್ಕೊಬೇಕು ಕಂಪಲ್ಸರಿ, ಮತ್ತು ಇದಕ್ಕೂ ಹಾಕ್ಕೊಬೇಕು. ಇದಕ್ಕೂ ಚೆನ್ನಾಗಿರುತ್ತೆ. ಎಲ್ಲ ಥರ ಮಸಾಲ ಹಾಕಿದ್ರೆ ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ಇವಾಗ ನೀವು ಸ್ವಲ್ಪ ಉಪ್ಪನ್ನ ಹಾಕ್ಕೊಬೋದು. ನಾನು ಲಾಸ್ಟಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಹಾಕಿಲ್ಲ ನಾನು. ಉಪ್ಪು ಹಾಕ್ಬಿಟ್ರೆ ಆಮೇಲೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಒಂದೇ ಒಂದು ಸೌಟಲ್ಲಿ ನಾವು ಮ್ಯಾಗಿನ ಯಾವಾಗಲೂ ಮಿಕ್ಸ್ ಮಾಡ್ಕೊಳಕ್ಕಾಗೋದಿಲ್ಲ. ಹೋಟೆಲಲ್ಲಿ ಏನೋ ದೊಡ್ಡ ದೊಡ್ಡ ಏನೋ ಪಾತ್ರೆಲಿ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರಿಗೆ ಅಭ್ಯಾಸ ಇರುತ್ತೆ, ಅದ್ರಲ್ಲಿ ಮಾಡ್ಕೊತಾ ಇರ್ತಾರೆ. ನಮಗೆ ಒಂದು ಸೌಟಲ್ಲಿ ಅದನ್ನ ತಿರುಗಿಸೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದರಿಂದ ಯಾವಾಗಲೂ ಅಷ್ಟೇ ನೂಡಲ್ಸ್ ಮನೇಲಿ ಮಾಡಬೇಕಾದ್ರೆ 2 ಸೌಟಲ್ಲಿ ನಾವು ಮಿಕ್ಸ್ ಮಾಡಿದ್ರೆ ಅದು ಬ್ರೇಕು ಆಗೋಲ್ಲ ನೂಡಲ್ಸು, ಮತ್ತು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ಡಾಗಿ ಚೆನ್ನಾಗಿ ನಾವು ಬೇಗನೆ ಮಿಕ್ಸ್ ಮಾಡ್ಕೊಬೋದು. ಯಾಕಂದರೆ ಲಾಸ್ಟ್ ಟೈಮ್ ನಾನು ಒಂದ್ಸಲಿ ಒಂದೇ ಸೌಟಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಿ ಎಲ್ಲ ನೂಡಲ್ಸ್ ಏನಾಗಿತ್ತು ಅಂದರೆ ಕಟ್ಟಾಗಿ ಮುದ್ದೆ ಥರ ಆಗ್ಬಿಟ್ಟಿತ್ತು. ಈ ಥರ ಉಡಿ ಬಂದಿರಲಿಲ್ಲ. ಅದಕ್ಕೇನೆ ಆಮೇಲೆ ಲಾಸ್ಟಲ್ಲಿ ಸರಿ ನಾನು 2 ಇದರಲ್ಲಿ ಮಿಕ್ಸ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡೆ. ಅದಕ್ಕೇನೆ ಈ ಸಲ ಏನು ಮಾಡಿದೆ, 2 ಸೌಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಸಿಯಾಗಿ ಮಿಕ್ಸ್ ಮಾಡ್ಕೊಬೋದು ಮತ್ತು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ, ಪಟ್ ಅಂತ ಆಗಿಬಿಡುತ್ತೆ. ಜಾಸ್ತಿ ಟೈಮೆಲ್ಲ ತೊಗೊಳ್ಳೋದಿಲ್ಲ. ಹೋಟೆಲಲ್ಲಿ ಅಂತಂದರೆ ಅವ್ರಿಗೆ ಅಭ್ಯಾಸ ಇರುತ್ತೆ, ಪಟ 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 ಅಂತ ಮಾಡಿಬಿಡ್ತಾರೆ. ಬಟ್ ನಾವೇನು ಜಾಸ್ತಿ ಅಷ್ಟೊಂದು ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಅದರಿಂದ ಬಾಣಲೆಗಳೆಲ್ಲ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದರಿಂದ ನನಗೇನು ಅಂತಂದರೆ ನಮ್ಮಲ್ಲಿ ಬೇರೆ ಬೇರೆ ಪಾತ್ರೆಗಳಿದೆ, ಅದೇನೋ ಇದೊಂದು ಕಂಫರ್ಟಬಲ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಎಲ್ಲನೂ ಇದರಲ್ಲೇ ಮಾಡುವಂಥದ್ದು. ನಾನು ಯಾವುದಾದ್ರೂ ಒಂದು ಪಾತ್ರೆ ಇಷ್ಟ ಆಗ್ಬಿಟ್ರೆ ಅಷ್ಟೇ, ಎಲ್ಲರೂ ಅಷ್ಟೇ, ಎಲ್ಲರೂ ಅಂತಲ್ಲ ನನಗೆ ಗೊತ್ತು. ಬಟ್ ಬೇರೆಯವರೆಲ್ಲರೂ ಹಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ಹಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಪಾತ್ರೆ ಇಷ್ಟ ಆಗಿದ್ರೆ ಎಲ್ಲನೂ ಅದರಲ್ಲೇ ಮಾಡೋದು. ನೀವು ಹಂಗೆ ಮಾಡ್ತೀರಾ? ಕಾಮೆಂಟ್ ಮಾಡಿ. ಈ ಪಾತ್ರೆನ ಫಸ್ಟು ಬೇರೆ ಚೇಂಜ್ ಮಾಡಬೇಕು. ಬೇರೆ ಪಾತ್ರೆಗಳಿದೆ, ಬಟ್ ಅದೇನೋ ಪಟ್ ಅಂತ ನನಗೆ ಇದೇ ಸಿಕ್ಬಿಡುತ್ತೆ. ಆಮೇಲೆ ಇದೇನಪ್ಪ ಈ ಪಾತ್ರೆಲಿ ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೇಡಿ.
ಪಾತ್ರೆ ಮ್ಯಾಟ್ರ್ ಆಗಲ್ಲ, ಮಾಡುವಂಥ ಅಡಿಗೆ ಮ್ಯಾಟರ್ ಆಗುತ್ತೆ ಯಾವಾಗ್ಲೂ ಅಷ್ಟೇ. ಬಟ್ ನೋಡೋದಕ್ಕೆ ಪಾತ್ರೆನೂ ಕೂಡ ಮ್ಯಾಟರ್ ಆಗುತ್ತೆ. ಬಟ್ ಟೇಸ್ಟ್ ವೈಸು ಎಲ್ಲರ ಹತ್ರನೂ ಒಂದೇ ರೀತಿ ಪಾತ್ರೆ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ ಅಲ್ವಾ? ಸೊ ಅವ್ರ ಮನೇಲಿ ಯಾವುದು ಅವ್ರು ಯೂಸ್ ಮಾಡ್ತಾರೆ, ಅವ್ರಿಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೆ ಆ ಪಾತ್ರೆಯಲ್ಲಿ ನಾವು ಮಾಡಬೇಕಾಗಿರುತ್ತೆ ಅಷ್ಟೇ. ಪ್ರೀತಿಯಿಂದ ಹಾಕುವಂಥ ಐಟಮ್ ಹದವಾಗಿ ಹಾಕಿ ಮಾಡಿದ್ರೆ ಎಲ್ಲ ಅಡುಗೆನೂ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಾಡದೇ ಇರೋರು ಅಳತೆ ಕರೆಕ್ಟಾಗಿ ಎಲ್ಲನೂ ಹಾಕಿದ್ರೆ ಆ್ಯಕ್ಚುಲಿ ಎಲ್ಲ ಆಯಿತು. ಇವಾಗ ಪ್ಲೇಟ್ಗೆ ಹಾಕೊಂಡು ತಿನ್ನೋ ಸಮಯ. ಹೇಗಿದೆ ಟೇಸ್ಟು ಅಂತ ನೋಡೋಣ. ಸ್ವಲ್ಪ ಸಾಸ್ ಹಚ್ಕೊಂಡು ನಿಜವಾಗೂ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆಯಾ ಇಲ್ವೋ ಅಂತ ಅಂದ್ಬಿಟ್ಟು. ನಿಜವಾಗೂ ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಇಷ್ಟ ಅಂದರೆ ನಮ್ಮ ಮನೆಯವ್ರಿಗೆ ಆಬ್ವಿಯಸ್ಲಿ ಇಷ್ಟ ಆಗೇ ಆಗುತ್ತೆ. ಒಂದ್ಸಲ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಸೀರಿಯಸ್ ಆಗಿ ನೀವು ಆಚೆ ತೊಗೊಳ್ಳೋದೇ ಇಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ. ನಾನು ಇದಕ್ಕೆ ಸೋಯಾ ಸಾಸ್ ಹಾಕಿಲ್ಲ, ಬೇಡ ಅಂತ ಅಂದ್ಬಿಟ್ಟು. ನಿಜವಾಗೂ ತುಂಬಾ ಚೆನ್ನಾಗೈತೆ. ಇವಾಗ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ಬೇಕು.